ಯಾರನ್ನ ಗೆಸ್ಟ್ ಹೌಸ್ ಕರೆದ್ರೆ ತಲೆ ಎತ್ಕೊಂಡು ಹೋಗ್ತಾಳೆ. ಆಮೇಲೆ ಕವರ್ನಲ್ಲಿ ಕಾಸಿಸ್ಕೊಂಡ್ ಬರ್ತಾಳೆ, ಇಲ್ಲಿ ಬಂದು ಮನೆ ಬೆಳಗ್ತಾಳೆ ಅಲ್ವಾ? ನಾಲ್ಗೆ ಮೇಲೆ ನನ್ನ ಮಾತು ಬಂದ್ರು ಹಲ್ಲು ಉದುರಿಸ್ಬಿಡ್ತೀನಿ. ನಾನು ನನ್ನ ಮಕ್ಕಳನ್ನ ಶಿಸ್ತೇ ಬೆಳೆಸಿದ್ದೀನಿ ಕಣಯ್ಯ. ಅಮ್ಮ, ಹಾ ವಿಜಿ, ನಗ್ತಾ ಇದೆಯಲ್ಲಮ್ಮ. ಏನೇ ಆದ್ರೂ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋ ರೂಲ್ ನಿನಗ್ ಮಾತ್ರ ಅಲ್ಲ, ನನಗೂ ಅಪ್ಲೈ ಆಗುತ್ತೆ. ಅಲ್ಲಮ್ಮ, ಅದು ಮಾಮ ಹೇಳ್ದ ನೀನು ಅದು ವಿಡಿಯೋ ನೋಡ್ದೆ ಅಂತ. ಹಾ ನೋಡ್ದೆ. ಅಮ್ಮ, ಅದರಲ್ಲಿ ಮುಗ್ದೋಗಿರೋ ವಿಷಯದ ಬಗ್ಗೆ ಈಗ ಯಾಕೆ ಮಾತುಕತೆ? ಅಲ್ಲಮ್ಮ, ಆ ವಿಷಯ ನನಗ್ ಬೇಕಾಗಿಲ್ಲ. ನಿನ್ ಸಿಟ್ಟು ತೀರ್ತು ತಾನೆ? ಸೇಡ್ ಮುಗೀತು ತಾನೆ? ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ? ಇಲ್ಲಮ್ಮ. ಅಲ್ಲ, ಮತ್ತೆ ಗೀತಾ ಹಿಂದೆ ಹೋಗ್ಬೇಕು, ಅವಳಿಗೆ ಕಾಟ ಕೊಡ್ಬೇಕು, ಹಾಗೆ ಹೀಗೆ ಅಂತ ಏನಾದ್ರೂ ಅನ್ನಿಸ್ತಾ ಇದೆಯಾ? ಇಲ್ಲಮ್ಮ, ಇನ್ನೇನು ಬಾಕಿ ಇಲ್ಲ, ಎಲ್ಲ ಮುಗೀತು. ಒಳ್ಳೇದಾಯ್ತು. ಚೂರು ಪಾರು ಬಾಕಿ ಇದ್ರೇನೆ ತೊಂದ್ರೆ. ಎಲ್ಲ ಮುಗ್ದು ಹೋದ್ರೇನೆ ಮನ್ಸಿಗೆ ನಿರಾಳ ಅಲ್ವಾ? ಹೌದಮ್ಮ. ಆಯ್ತು ಬಿಡು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ತಿಂಡಿ ಆಗ್ಬಿಡುತ್ತೆ. ಇವತ್ತು ಅಪ್ಪನೂ ಮನೇಲಿದ್ದಾರೆ, ಎಲ್ರೂ ಸೇರಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಓಕೆ? ಏನಮ್ಮ ನೀನ್ ವಿಡಿಯೋ ನೋಡಿದ್ಯಾ? ಈಗ ನನ್ ಬೈತ್ಯಾ ಅಂದ್ಕೊಂಡಿದ್ದೆ, ಆದ್ರೆ ಬಿಡೋ ವಿಜಿ, ನೀನ್ ಹೀಗೆಲ್ಲ ಮಾಡೋನಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತು. ಪಾಪ, ನಿನ್ ಜಾತಕದಲ್ಲಿರೋ ಗಂಡಾಂತರ ನಿನ್ ಕೈಲಿ ಹೀಗೆಲ್ಲ ಮಾಡಿಸ್ತಾ ಇದೆ. ಇದು ನಿನ್ ತಪ್ಪಲ್ಲ. ಅದಕ್ಕೆ ಪರಿಹಾರ ನಿನ್ನನ್ನು ಬೈದ್ ತಿದ್ದೋದಲ್ಲ, ನಿನ್ನ ಗಂಡಾಂತರನ ಒದ್ದು ಓಡಿಸೋದು. ಅದಕ್ಕೆ ಪರಿಹಾರ ನಿನ್ನ ಮದ್ವೆ. ಅದಕ್ಕೆ ಅಲ್ವಾ ನಾನು ಆತರ ಬೀಳ್ತಾ ಇರೋದು. ಹೋಗು, ಫ್ರೆಶ್ ಆಗ್ಬಾ. ಆಗಿರೋದು ಹೆಣ್ಣುವೆ ಇರ್ಬೋದ್ರಿ, ಮುಟ್ಟಕ್ ಬಂದ್ರೆ ತಟ್ಟು ಬರೋ ಗಟ್ಟಿ ಧೈರ್ಯ ಇದೆ. ಒಂದ್ ವೇಳೆ ಎಡವಟ್ಟು ಎದುರಾಯ್ತು ಅನ್ಕೋ, ಅಲ್ಲೇ ಕೊಂದು ಬರ್ತಾರೆ ವಿನಃ ಎಡವು ಬರಲ್ಲ. ಗರ್ಸ್ ಬಿದ್ದಿರೋದನ್ನು ನೋಡೇ ನಾವಿಲ್ಲಿ ತನಕ ಬಂದಿದ್ದೀವಿ. BP ಶ್ರೀನಿವಾಸ್, ಕ್ಯಾರೆಕ್ಟರ್ ಹಾಳಾಗಿರೋ ನಿಮ್ಮ ಮಗಳನ್ನ ನನ್ನ ಮಗನ ಗಂಟು ಹಾಕಿ ಕೈ ತೊಳ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ನೀವು? ಅದಕ್ಕೆ ಎಂಗೇಜ್ಮೆಂಟ್ ಬೇಡ ಅಂತ ಹೆಣ್ಣು ನೋಡಕ್ ಬಂದಾಗೆ ತಾಂಬೂಲ ಬದಲಾಯಿಸ್ಕೊಂಡ್ರಿ.
ಅದಕ್ಕೆ ಅಷ್ಟು ಬೇಗ ಮದುವೆ ಮುಗಿಸ್ಬೇಕು ಅನ್ನೋ ಆತರ ಅಲ್ವಾ ನಿಮಗೆ? ಹಾ, ಒಟ್ನಲ್ಲಿ ನಿಮ್ಮ ಮಗಳ ಗೀತನ್ನ ನನಗ್ ಗಂಟಾಕಕ್ ನೋಡ್ತೀರಲ್ಲ. ಕೆಟ್ಟು ಹಾಳಾಗಿರೋಳಿಗೆ ಬದುಕು ಕೊಟ್ಟು ಉದ್ಧಾರ ಮಾಡ್ಬೇಕು ಅನ್ಕೊಂಡಿರೋ ಗಂಡು ನಾನಲ್ಲ, ತಿಳ್ಕೊಳ್ಳಿ. ಏಯ್ ಏನೋ ಮಾತಾಡ್ತೀಯ? ನನ್ನ ಮಗಳ ಬಗ್ಗೆ ಮಾತಾಡ್ತೀಯ? ನಿನ್ನ ಇಲ್ಲೇ ಕೊಂದು ಹೂತಾಕ್ಬಿಡ್ತೀನಿ. ಗೊತ್ತಿಡ್ದು ನನ್ ಬಾಯಿ ಮುಚ್ಚಕ್ ಬರ್ಬೇಡಿ. ಇದು ನಾನ್ ಮಾತಾಡ್ತಿರೋದಲ್ಲ, ಇಡೀ ಸಮಾಜನೇ ಮಾತಾಡ್ತಾ ಇರೋದು. ನಿಮ್ ಮಗಳು ಗೀತಾ ಕೆಟ್ಟಿದ್ದಾಳೆ, ಕೆಟ್ಟ ನಿಂತಿದ್ದಾಳೆ, ಹಾಳಾಗಿದ್ದಾಳೆ, ಶೀಲ ಕಳ್ಕೊಂಡಿದ್ದಾಳೆ. ಮುಚ್ಚ ಬಾಯಿ. ನನ್ನ ಮಗಳು ಶೀಲದ ಬಗ್ಗೆ ಮಾತಾಡ್ತೀಯ? ಅದಕ್ಕೆ ನಿನ್ನ ಹತ್ರ ಏನೋ ಇದೆ ಸಾಕ್ಷಿ? ಸಾಕ್ಷಿ ಬೇಕಾ? ಸಾಕ್ಷಿ? ಅಯ್ಯೋ, ನಿಮ್ ಯೋಗ್ಯತೆಗೆಷ್ಟು? ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ ನಿಮ್ಗೆ? ಎಚ್ಚರ ಎಚ್ಚರ ಎಚ್ಚರ, ಮರ್ಯಾದೆಗೆ ಬಾಯ್ ಬಾಯ್ ಹೇಳಿ ಕಾಸಿನ ಕವರ್ ತಗೊಂಡು ಕಂಡವರಿಗೆ ಹಾಯ್ ಹಾಯ್ ಹೇಳೋ ಇಂಥವರಿಂದ ಎಚ್ಚರ. ಎಚ್ಚರ ಹೆತ್ತವರೇ, ಇದು ನೀವು ಬೆಳೆಸಿದ ನಿಮ್ಮ ಮಕ್ಕಳಾಟ. ರಾಸಲೀಲೆಗಾಗಿ ಗೆಸ್ಟ್ ಹೌಸ್ಗೆ ಹೋಗುತ್ತಿರುವ ಬೆಸ್ಟ್ ಹುಡುಗಿಯ ಡೀಸೆಂಟ್ ಅವತಾರ. ಕದ್ದು ಮುಚ್ಚಿ ನಡೆಯುವ ಕಳ್ಳಾಟದ ಕುಚ್ಚು ಕುಚ್ಚು ಕಹಾನಿ. ಮೇಲ್ನೋಟಕ್ಕೆ ಅಮಾಯಕಿ, ಒಳಗಿನಾಟಕ್ಕೆ ರಸಿಕನ ನಾಯಕಿ. ಇದು ಪ್ಯಾರ್ ಕಹಾನಿ. ಎಚ್ಚರ ಎಚ್ಚರ ಎಚ್ಚರ. ಕತೆ ಮುಗಿದ್ಮೇಲೂ ಏನ್ರಿ ನೋಡ್ತಾ ಇದ್ದೀರಾ? ಇನ್ನೊಂದ್ಸಲ ನಿಮ್ ಮಗಳ ವಿಡಿಯೋನ ರಿಪೀಟ್ ಮಾಡ್ಬೇಕಾ? ನೋಡ್ರಿ ನೋಡ್ರಿ, ಸ್ಪಷ್ಟವಾಗಿ ನೋಡ್ರಿ. ಇದು ಇದು ನಿಮ್ಮ ಮಗಳ ಯೋಗ್ಯತೆ. ಎಡಬಟ್ಟು ಅಡ್ಡಿ ಎದುರಾದ್ರೆ ಕೊಂದು ಬರ್ತಾಳೆ ನನ್ನ ಮಗಳು ಅಂದ್ರಲ್ಲ, ಇದೇನಾ? ಅದೇನು ಹೇಳ್ಬಿಟ್ರಲ್ಲ, ಕೊಂದ್ ಬರೋಳು ಅಂತ. ಬರೋ ಅಡ್ಡಿಗೆ ಒಂದು ರೇಟ್ ಫಿಕ್ಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಕವರ್ ತರೋಳು. ನನ್ನ ಮಗಳು ಬೆಂಕಿ ಗಿಂಕಿ ಅಂತ ಇಷ್ಟಿಷ್ಟುದ ಡೈಲಾಗ್ ಹೊಡೆದ್ರಲ್ಲ, ಇರೋ ಯಮನನ ಮೈಗೆ ತಾನೇ ಸೀಮೆಣ್ಣೆ ಸುರ್ಕೊಂಡು ಸಮಾಜದಲ್ಲಿ ಅಡ್ಡಾಡ್ತಾ ಇರೋಳು ನಿನ್ನ ಮಗಳ ಗೀತಾ. ಈ BP ಅವರೇ, ಸಂಸ್ಕಾರವಂತರು ಮನೆ ಅಂತ ಎದೆ ತಟ್ಕೊಂಡು ಹೇಳ್ತಿದ್ರಲ್ಲ, ಇದೇನಾ ನಿಮ್ ಮಗಳು ಕಳ್ಸಿರೋ ಸಂಸ್ಕಾರ?
ಹೆಣ್ಣೆತ್ತು ಹೊಸಲು ದಾಟಿಸೋದು ಮುಖ್ಯ ಅಲ್ಲ ರೀ, ಹೊಸಲು ದಾಟಿದ ಮೇಲೆ ಏನ್ ಮಾಡ್ತಾಳೆ ಅಂತ ನಿಗಾ ಇಡೋದು ಮುಖ್ಯ. ಮತ್ತೊಂದು ಮನೆ ಉದ್ಧಾರ ಮಾಡೋ ಗುಣ ಹೆಣ್ಣಲ್ಲಿರ್ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದ್ರೆ ನೀವು ನಿಮ್ಮ ಮಗಳನ್ನ ಉಪಯೋಗಿಸ್ಕೊಂಡು ನಿಮ್ಮನೆ ಉದ್ಧಾರ ಮಾಡ್ಕೋಬೇಕಂತಿದ್ರಲ್ಲ, ನಾಚಿಕೆ ಆಗಲ್ವಾ? ದಯವಿಟ್ಟು ಸುಮ್ಮನೆ ಇರಿ. ಸತ್ಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಸುಶೀಲಾ, ನಿನ್ನ ಮಗಳನ್ನ ಸುಮ್ಮನೆ ಇರೋದಕ್ಕೆ ಹೇಳೆ. ಇನ್ನೇನಮ್ಮ ಸತ್ಯ ಗೊತ್ತಾಗಬೇಕು ನಿನಗೆ? ನಿನ್ನ ಮಾನ ಹಾಳಾಗಿರೋ ಈ ವಿಡಿಯೋಗಿಂತ ಇನ್ನೂ ಸಾಕ್ಷ್ಯ ಬೇಕಾ? ಸತ್ಯ ಬೇಕಾ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಇಂಥ ಮಗಳನ್ನ ಮನೆಯಲ್ಲಿ ಇಟ್ಕೊಂಡು ನಿಷ್ಠಾವಂತ ನಾಗರಿಕರಂತ ಮುಖೋಡ ಬೇರೆ ಹಾಕೊಂಡಿದ್ರ. ಇದು ಒಂದು ಜನ್ಮನ. ನಿಮಗ್ ಗೊತ್ತಿದ್ದು ಮಾಡ್ತಿದ್ದೀರೋ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರೋ ನನಗಂತೂ ಗೊತ್ತಾಗ್ದಿಲ್ಲ. ರೇ ಬೇಬಿ, ಗೊತ್ತಿಲ್ದಿದ್ರೆ ನಾವು ತಿಳಿಸಿದೀವಲ್ಲ, ನಿಮ್ಮ ಮಗಳನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳಿ. ವಿಚಾರಿಸ್ಕೊಂಡು ಏನ್ ಮಾಡೋದಪ್ಪ? ಆಗ್ಬಾರ್ದು ತಪ್ಪಾಗಿದೆ. ಯಾವ ಸೋಪ್ ಪೌಡರ್ ಹಾಕೊಂಡು ತೊಳ್ಕೊಂಡ್ರು ಆ ಕೊಳೆ ಮಾತ್ರ ಹೋಗಲ್ಲ. ಗಂಗಾ ನದಿಯನ್ನು ಕೊಳಕಾದ ಶೀಲಾ ತೊಳೆಯೋದ್ರಲ್ಲಿ ಸೋಲುತ್ತೆ ಅಂದ್ಮೇಲೆ ಹೋಗ್ರಿ, ಇಡೀ ಕುಟುಂಬ ಅದರಲ್ಲೇ ಬಿದ್ದು ಸಾಯಿರಿ. ಅಯ್ಯೋ, ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ, ಅವ್ರನ್ನ ಹೇಗಪ್ಪ ಸಾಯಿಸೋದು ಅನ್ನೋ ಒದ್ದಾಟ ನಿಮಗಿದ್ರೆ ನೀವೊಬ್ರೇ ಹೋಗಿ ಸಾಯ್ರಿ.